ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ 41ರ ಪ್ರೋಮೋ. ಏಯ್ ಕಳ್ಳಿ, ನೀನು ನನ್ನಿಂದ ವಿಷಯ ಮುಚ್ಚಿಟ್ರೆ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡ್ಯಾ? ನನಗೆ ಪ್ರಮೋಷನ್ ಕೊಡಿಸ್ಬಿಟ್ಟು ಅಮಾಯಕಳ ಥರ ಮುಖ ಮಾಡ್ತೀಯಲ್ಲ. ಕಂಗ್ರಾಟ್ಸ್ ಚಿನ್ನ, ಅಮ್ಮ ಆಗ್ತಿರೋದಕ್ಕೆ. ಮತ್ತೆ ಸ್ವೀಟ್ ಸುದ್ದಿಗಾಗಿ ನನಗೆ ನೀನೇ ಸ್ವೀಟ್ ಕೊಡಬೇಕು ಎನ್ನುತ್ತಾ ಅವಳ ಬಳಿ ಬಂದು ಅವಳ ತುಟಿಗೆ ಬಲವಾಗಿ ಚುಂಬಿಸಿದ್ದ ವಿಶು ಆ ರೂಮ್ನ ಒಳಗೆ ಬರುತ್ತಿದ್ದಂತೆಯೇ ಅವನ ಕೈ ತಗಲಿ ಟೇಬಲ್ ಮೇಲಿದ್ದ ನೀರಿನ ಬಾಟಲ್ ಬಿದ್ದು ಸದ್ದಾದಾಗ ದೀರ್ಘ ನಿದ್ದೆಯಲ್ಲಿದ್ದ ಸುಪ್ತಾಗೆ ಅವಳ ನಿದ್ದೆಗೆ ಭಂಗ ಬಂದಂತಾಗಿ ಎಚ್ಚರವಾಗಿ ಅವಳು ಕಣ್ಬಿಟ್ಟು ನೋಡಿದ್ದಳು. ಆ ಶಬ್ದಕ್ಕೆ ಹೆದರಿದ್ದಳು. ಏನ್ರಿ ಮೇಮ್ ಸಾಹಬ್, ನಿದ್ದೆ ಆಯ್ತಾ? ಅವನು ನಸುನಗುತ್ತಾ ಪ್ರಶ್ನಿಸಿದಾಗ ಸುತ್ತಲೂ ನಿರುಕಿಸಿ ನೋಡಿ ತಾನು ಹಾಸ್ಪಿಟಲ್ನಲ್ಲಿ ಬೆಡ್ ಮೇಲೆ ಮಲಗಿರುವುದು ಅವಳಿಗೆ ಅರಿವಾಗಿತ್ತು. ಅವಳಿನ್ನೂ ಆ ಕಹಿ ಘಟನೆಯಿಂದ ಹೊರಬಂದಿಲ್ಲ, ಭಯಪಡುತ್ತಿದ್ದಾಳೆ ಎಂದು ಅರಿವಾದವನು, ಮೇಡಮ್, ನಿಮ್ಮ ಕೂದಲು ಕೊಂಕದ ಹಾಗೆ ನೋಡ್ಕೊಳ್ಳೋಕೆ ನಿಮ್ಮ ಬಾಡಿಗಾರ್ಡ್ ಇರುವಾಗ ಮತ್ತ್ಯಾಕೆ ಭಯ? ನಿಂಗೇನು ಆಗೋಕೆ ಬಿಡಲ್ಲ. ಒಂದು ವೇಳೆ ನಿಂಗೆ ಹಾಗೇನಾದರೂ ಆಗುತ್ತೆ ಅಂದರೆ ನಿಂಗೋಸ್ಕರ ಹನುಮಂತನ ಹಾಗೆ ಹಾರಿ ಸಂಜೀವಿನಿ ಪರ್ವತ ಹೊತ್ತು ತಂದು ಆ ಸಂಜೀವಿನಿಯಿಂದ ನಿನ್ನ ಬದುಕಿಸ್ತೀನಿ ಗೊತ್ತಾ? ಅವನು ಕೀಟಲೆ ದನಿಯಲ್ಲಿ ಹೇಳಿದಾಗ ಅವನ ಮಾತು ಕೇಳಿ ಸುಪ್ತ ನಕ್ಕಳು. ವಿಶು ಆ ನಗುವನ್ನು ತನ್ನ ತುಟಿಗಳಿಂದ ಸೆರೆ ಹಿಡಿದ. ವಿಶು ಇಂದು ಒಳ್ಳೆಯ ಮೂಡ್ನಲ್ಲಿದ್ದಾನೆಂದು ಅವನ ವರ್ತನೆ ಮತ್ತು ಮಾತುಗಳಿಂದಲೇ ಅರ್ಥವಾದವಳ ಆತಂಕ ದುಗುಡ ಮಾಯವಾಗಿ ಅಲ್ಲಿ ಲಜ್ಜೆ ಆವರಿಸಿತ್ತು. ಅಬ್ಬಾ, ನಾನಾಗ ಸ್ನಾನ ಮಾಡಿಸ್ತೀನಿ ಅಂದಾಗ ಅದೆಷ್ಟು ಕೊಸರಾಡಿದ್ಯೆ? ನಿನ್ನನ್ನು ಒಂದು ಮನೆಯ ಯಜಮಾನಿ, ಜವಾಬ್ದಾರಿಯುತ ಹೆಣ್ಣು ಅಂತ ಯಾರು ಹೇಳ್ತಾರೆ? ಒಂದೊಂದ್ಸಲ ಪುಟ್ಟ ಮಕ್ಕಳು ಸ್ನಾನ ಮಾಡಲ್ಲ ಅಂತ ಅತ್ತು ಕರೆದು ಹಠ ಮಾಡ್ತಾರಲ್ಲ, ಹಾಗೇನೆ ಚಿಕ್ಕ ಹುಡುಗಿಯಂತೆ ಹಠ ಮಾಡ್ತೀಯಲ್ಲ ಎಂದವನು ಪ್ರಶ್ನಿಸಿದಾಗ ಅವಳ ಮೇಲುನಗುವೇ ಉತ್ತರವಾಗಿತ್ತು. ನೀನಿವತ್ತು ನನ್ನ ಕಾಡಿಸಿದ್ದಕ್ಕೆ ಸರಿಯಾದ ಪನಿಷ್ಮೆಂಟ್ ನಾನಲ್ಲ, ಆ ದೇವರೇ ಕೊಡ್ತಾನೆ, ಅದು ನಮ್ಮ ಮುದ್ದು ಮಗುವಿನ ಮೂಲಕ ಎನ್ನುತ್ತಾ ಅವಳ ಹೊಟ್ಟೆಯನ್ನು ನಿಧಾನವಾಗಿ ಅತ್ಯಂತ ಮೃದುವಾಗಿ ನೇವರಿಸಿದ ವಿಶು. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.